ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದೊಡ್ಡ ಸುದ್ದಿ ಆಗ್ತಾ ಇದೆ. ನಿಗಮದ 87 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ. ವರ್ಗಾವಣೆ ಹಣ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಕಸರತ್ತು ನಡೆಸ್ತಾ ಇದೆ. 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ರಾಜ್ಯದ ಜನರನ್ನ ಯಾಮಾರಿಸಿದ್ರ ಹಾಗಾದ್ರೆ ಸಚಿವ ಬಿ ನಾಗೇಂದ್ರ. ಸಚಿವರ ಹೇಳಿಕೆಯಿಂದ ಮೂಡ್ತಾ ಇರುವಂತಹ ಅನುಮಾನಗಳೇ ಜಾಸ್ತಿ. ಮೊದಲ ಕಂತಿನಲ್ಲಿ 26 ಕೋಟಿ ವಾಪಸ್ ಬಂದಿದೆ ಅಂತ ನಾಗೇಂದ್ರ ಹೇಳಿದ್ದಾರೆ. 87 ಕೋಟಿ ಅಕ್ರಮದಲ್ಲಿ ಸರ್ಕಾರಕ್ಕೆ ವಾಪಸ್ ಆಗಿದ್ದು ಆದ್ರೆ ಕೇವಲ 5 ಕೋಟಿ ಮಾತ್ರ ವಾಪಸ್ ಅಂತ ಇದೆ ಸರ್ಕಾರದ ಮೂಲಗಳು. ಆದ್ರೆ ಮೊದಲ ಕಂತಿನಲ್ಲೇ 26 ಕೋಟಿ ವಾಪಸ್ ಆಗಿದೆ ಅಂತ ನಾಗೇಂದ್ರ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯದ ಜನರನ್ನ ಯಾಮಾರಿಸಿದ್ರ ಸಚಿವ ಬಿ ನಾಗೇಂದ್ರ. ಸಚಿವರ ಹೇಳಿಕೆಯಿಂದ ಈಗ ಅನುಮಾನ ಮೂಡ್ತಾ ಇದೆ. 87 ಕೋಟಿಯಲ್ಲಿ 26 ಕೋಟಿ ವಾಪಸ್ ಬಂದಿದೆ ಮೊದಲ ಕಂತಿನಲ್ಲಿ ಅಂತ ನಾಗೇಂದ್ರ ಹೇಳ್ತಾ ಇದ್ದಾರೆ. ಆದ್ರೆ 5 ಕೋಟಿ ಮಾತ್ರ ವಾಪಸ್ ಅಂತ ಸರ್ಕಾರದ ಮೂಲಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯದ ಜನರನ್ನ ಸಚಿವ ಬಿ ನಾಗೇಂದ್ರ ಯಾಮಾರಿಸಿದ್ರ? ಬಿಜೆಪಿಗೆ ಅಸ್ತ್ರವಾಯಿತು ವಾಲ್ಮೀಕಿ ನಿಗಮದ ಹಗರಣದ ಕೇಸ್. ವಾಲ್ಮೀಕಿ ಹಗರಣದ ತನಿಖೆ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳರು, ಭ್ರಷ್ಟರು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡಿಸುವುದಕ್ಕೆ ಆಗಿಲ್ಲ. ನಾಗೇಂದ್ರ ಅರೆಸ್ಟ್ ಆದ್ರೆ ಸಿಎಂ ಪಾತ್ರದ ಬಗ್ಗೆ ಗೊತ್ತಾಗತ್ತೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲು ನಾಗೇಂದ್ರ ಅವರನ್ನ ಬಂಧಿಸಬೇಕು, ಹಗರಣದಲ್ಲಿ ಸಿಎಂ ಸೇರಿ ಹಲವರು ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಪಾರ್ಟಿಯವರು ಮಿಸ್ಗೈಡ್ ಮಾಡಲಿಕ್ಕೆ ಮತ್ತು ಸುಳ್ಳು ಹೇಳಲಿಕ್ಕೆ ಅವರು ನಿಸೀಮ್ರವರು. ಯಾವುದೇ ಸಂಬಂಧ ಇರಲಾರದಂತಹ ಕಂಪನಿಗಳಿಗೆ ಯಾವ್ಯಾವುದು ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಈ ಥರದ ಕಂಪನಿಗಳಿಗೆ ಆಗಿದೆ. ಇನ್ನೂ ತನಕ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸ್ಲಿಕ್ಕೆ ಆಗಿಲ್ಲ. ಇಂಥ ಒಬ್ಬರು ಸುಳ್ಳರು, ಭ್ರಷ್ಟರು. ನಾನು ಪದೇ ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಇದರೊಳಗೆ ಇನ್ವಾಲ್ವ್ ಇದ್ದಾರೆ. ಅದಕ್ಕೆ ಈತನನ್ನು ಬಂಧಿಸಬೇಕು, ಈ ಮಂತ್ರಿಯನ್ನ ಅರೆಸ್ಟ್ ಮಾಡಬೇಕು. ಬಂಧಿಸಿದರೆ ಸಿಎಂ ಹೆಂಗೆ ಇನ್ವಾಲ್ವ್ ಇದ್ದಾರೆ ಎಲ್ಲರೂ ಗೊತ್ತಾಗತ್ತೆ. ಆದ್ದರಿಂದ ಆತನನ್ನು ಬಂಧಿಸಿ ಅರೆಸ್ಟ್ ಮಾಡಿ ಸಿಬಿಐ ಮೂಲಕ ಎನ್ಕ್ವೈರಿ ಮಾಡಿದರೆ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಗ್ತದೆ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನ ಪಡಿಬೇಕು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಇಷ್ಟು ದೊಡ್ಡ ಹಗರಣ ಆಗಿರೋದು ಕಾಣ್ತಾ ಇದೆ, ಆದ್ರೂ ಸರ್ಕಾರ ಯಾವುದೇ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ. ಇದು ನಾಚಿಕೆ ಇಲ್ಲದ ಸರ್ಕಾರ ಅಂತ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆನೂ. ನಾನು ಒಂದು ಹೇಳ್ತೀನಿ, ಇಮಿಡಿಯೇಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಇಷ್ಟೊಂದು ಪ್ರೈವಾಪೇಶಿಯ ಹಗರಣ ಆದಮೇಲೂ ಸಹಿತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೂ ಸಹಿತಕ್ಕೆ ಇನ್ನೂವರೆಗೆ ಅವರು ನಾಗೇಂದ್ರ ಅವರು ರಾಜೀನಾಮೆ ತಗೊಂಡಿಲ್ಲ ಅಂತಂದ್ರೆ ಇದು ಒಂದು ನಾಚಿಕೆ ಗೆಟ್ಟವಂತ ಸರ್ಕಾರ ಅಂತ, ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ. ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆ ತಗೋಬೇಕಂತ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.